ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕಗ್ಗೋಲೆ, ಮಗನ ದಾರುಣ ಸಾವು ನೆನೆದು ಹೆತ್ತವರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಸಾಯಿಸಬೇಡಿ ಅಂದ್ರೂ ಕೂಡ ಅವರು ಕರಗಲಿಲ್ಲ. ಕ್ಷಣ ಕ್ಷಣವೂ ಹಿಂಸೆ ನೀಡಿ ನನ್ನ ಮಗನನ್ನ ಕೊಂದಿದ್ದಾರೆ ಅಂತ ಪೋಷಕರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪೋಷಕರ ಕಣ್ಣೀರು. ರಿಪಬ್ಲಿಕನ ಜೊತೆ ರೇಣುಕಾಸ್ವಾಮಿ ಹೆತ್ತವರು ಅಳಲು ತೋಡ್ಕೊಂಡಿದ್ದಾರೆ. ಆ ಎರಡು ಫೋಟೋ ನೋಡಿದಾಗ ಹೆತ್ತವರ ಹೊಟ್ಟೆ ಎಷ್ಟು ಉರಿದಿರಬಾರ್ದು. ಮಗ ಅಷ್ಟೆಲ್ಲ ಬೇಡ್ಕೊಂಡ, ತಪ್ಪು ಮಾಡಿದ್ರೆ ಇವ್ರು ಯಾರಿಗೆ ಶಿಕ್ಷೆ ಕೊಡೋಕೆ, ಬುದ್ಧಿ ಹೇಳಿ ಕಳಿಸ್ಬೇಕಾಗಿತ್ತು ಅಂತ ಹೆತ್ತವರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಸ್ವಾಮಿ ಅವರ ತಂದೆ ಶಿವನಗೌಡರು ಇದ್ದಾರೆ, ಅವ್ರ ಜೊತೆಗೆ ಚರ್ಚೆ ಮಾಡೋಣ. ಯಾಕಂದ್ರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರಕ್ಕೆ 2 ಫೋಟೋ ರಿವೀಲ್ ಆಗಿದೆ. ಆ ಫೋಟೋದಲ್ಲಿ ಚಿತ್ರ ಹಿಂಸೆ ಕೊಟ್ಟು ಕೈ ಬೇಡಿ ಮಂಡಿ ಊರಿ ಕೈ ಮುಗಿ ಕೇಳಿಕೊಂಡ್ರು ಬಿಟ್ಟಿಲ್ಲ ಅಂತ ಒಂದು ಫೋಟೋಸ್ಗಳು. ಅವ್ರಿಗೆ ಕೇಳೋಣ ಸರ್, ಏನಂದ್ರೆ ಈ ರೇಣುಕಾಸ್ವಾಮಿ ಮೃತ ಆಗೋಕ್ಕ ಮುಂಚೆ, ಕೊಲೆ ಆಗೋದಕ್ಕಿಂತ ಮುಂಚೆಗಾಗಿ ಅವರ ಪರಿಯಾಗಿ ಬೇಡಿರುವಂಥ ಫೋಟೋಗಳು ಇವತ್ತು ರಿವೀಲ್ ಆಗಿದ್ದಾವೆ. ಇದಕ್ಕೆ ಏನು ಹೇಳ್ತೀರಿ ಸರ್? ಅದೇ ಸರ್, ನಮಗೆ ಮೊದಲೆಲ್ಲ ನೀವು ಮಾಧ್ಯಮದಲ್ಲಿ ಹೇಳ್ತಾ ಇದ್ರಿ ಹಂಗಾಗಿದೆ ಹಿಂಗೆ ಆಗಿದೆ ಅಂತ. ಈಗ ಚಿತ್ರ ನೋಡಿ ನಮಗಂತೂ ಅತ್ಯಂತ ಮನಸ್ಸು ಭಯಂಕರ ಕೆಟ್ಟದಾಗ್ಬಿಟ್ಟಿದೆ, ದಿಗ್ಭ್ರಮೆ ಆಗಿದೆ. ಹೆಂಗೆ ಅವನು ಎಷ್ಟು ಅನುಭವಿಸಿರ್ಬೋದು, ಎಷ್ಟು ಕೂಗಾಡಿರ್ಬೋದು, ಎಷ್ಟು ಕಿರ್ಚಾಡಿರ್ಬೋದು, ಅವನು ಎಷ್ಟು ಒದ್ದಾಡಿರ್ತಾನೆ, ಹೆಂಗೆ ಜೀವ ಬಿಟ್ಟಿರ್ತಾನೆ ಅನ್ನೋದನ್ನು ನಮಗೆ ಊಹೆ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ಎಷ್ಟು ನಾವೆಲ್ಲ ಕೇಳ್ತಿದ್ವು ರಾಕ್ಷಸ ಅಂತಾರೆ. ರಾಕ್ಷಸರು ಅಂದರೆ ಹಿಂಗೆ ಇರ್ತಾರಂತ ಈಗ ನಮ್ಗೆ ಅನುಭವಕ್ಕೆ ಬರ್ತಾಯಿದೆ. ರಾಕ್ಷಸರಿಂದ ರಾಕ್ಷಸರಿಗಾದರೂ ಒಂದು ಸ್ವಲ್ಪ ಅವ್ರಿಗೆ ಕರುಣೆ ಅನುಕಂಪ ಇರ್ಬೋದನೆ, ಇವ್ರಿಗೂ ಅನುಕಂಪ ಇಲ್ಲ. ಆದರೆ ಯಾರೋ ಆ ಪವಿತ್ರ ಗೌಡ ಅವರು ಹೆಣ್ಣು ಮಗಳಿಗೆ ಏನೆಲ್ಲ ಸಂಬೋಧನೆ ಮಾಡ್ತೀವಿ ನಾವು, ದೇವಿ ಅಂತ ಕಾಣ್ತೀವಿ, ಕರುಣಾಮಯಿ ಅಂತೀವಿ, ದಯಾಮಯಿ ಅಂತೀವಿ. ಅಂಥದ್ರಲ್ಲಿ ಈ ರೀತಿ ಆ ಹೆಣ್ಣುಮಗಳು ವರ್ತನೆ ಮಾಡ್ಯಾರೆ ಅಂದರೆ ಆಕೆ ಏನು ಹೇಳಬೇಕು? ಆಕೆನೂ ಕೂಡ ಹೆಣ್ಣು ರಾಕ್ಷಸಿನೇ. ಇದೊಂದು ಮಾಡಬೇಕಾಯಿತು. ಆದರೆ ನಮಗಂತೂ ಇದು ತಡ್ಕೊಳ್ಳಾರ್ದಷ್ಟು ನಮಗೆ ನೋವಾಗಿದೆ ಸರ್. ಏನಂದರೆ ತಾವು ಒಬ್ಬರನ್ನ ಹತ್ರ ಬೇಡಿದಂಥ ಫ್ಯಾಮಿಲಿ ಅಲ್ಲ ಈ ಫ್ಯಾಮಿಲಿ, ಆದರೆ ಎರಡೂ ಕೈ ಜೋಡಿಸಿ ಮುಗಿದ್ರು ಕೂಡ ಅವ್ರಿಗೆ ಕರುಣೆ ಬರಲಿಲ್ವಾ? ಅಲ್ಲ, ಅದೇ ಕೈಗಳು ಕಳ್ಕೊಂಡಿದ್ದಾನೆ, ಕೈ ಮುಗಿದಾನೆ, ಕಾಲು ಮುಗಿಯಕ್ಕೆ ಹೋಗಿದ್ದಾನೆ ಅಂತ ಕಾಣುತ್ತೆ. ಎಲ್ಲ ಅಂಗಲಾಚಿ ಬೇಡ್ಕೊಂಡಿದ್ದಾನೆ. ಅವನಿಗೆ ಬರೇ ಬತ್ಲ ಮಾಡಿದ್ದಾರೆ, ಬಟ್ಟೆ ತೆಗೆದಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಒಂದು ನಮೂನೆ ಹಿಂಸೆ ಅಲ್ಲ. ಯಾವುದೇ ಫಿಲ್ಮ್ನಲ್ಲಿ ಈ ರೀತಿ ಹಿಂಸೆ ನಾವು ಕೇಳಿರೋಕ್ಕಿಲ್ಲ, ನೋಡಿರೋಕ್ಕಿಲ್ಲ. ಅಂತ ಆ ನಮೂನೆ ಶಿಕ್ಷೆ ಕೊಟ್ಟೋದಲ್ಲ. ಅದಕ್ಕಾಗಿ ನಾನು ನ್ಯಾಯಾಲಯ ಬೇಡೋದಾಗ್ತದೆ. ಅವ್ರಿಗೆ ಆ ರೀತಿ ಶಿಕ್ಷೆ ಕೊಟ್ಟರು, ಅವ್ರು ನಮ್ಗೆ ಹಿಂಸೆ ಮಾಡಿದ್ದಾರೆ, ಅದೇ ರೀತಿ ಹಿಂಸೆಯಿಂದಲೇ ಅವ್ರಿಗೆ ಶಿಕ್ಷೆ ಆಗಬೇಕು. ಅಂದರೆ ಇಲ್ಲಿ ತನಕ ನಾವು ಯಾರಿಗೆ ರೀತಿಯಾದ ಯಾವುದೇ ರೀತಿಯಲ್ಲಿ ಬೇಡಿದಂಥ ಫ್ಯಾಮಿಲಿ ಅಲ್ಲ, ಕೈ ಮುಗಿದು ಬೇಡಿದ್ರು ಕೂಡ ಒಂದು ಏನು ದರ್ಶನ್ ಆಗಿರ್ಬೋದು, ಅವರ ಗ್ಯಾಂಗಿಗೆ ಏನು ತನ್ನ ಮಗನಿಗೆ ಆದಂಥ ಶಿಕ್ಷೆ ಅದೇ ರೀತಿಯಲ್ಲಿ ಕ್ರೂರ ಶಿಕ್ಷೆಯನ್ನು ನ್ಯಾಯಾಲಯ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಆಗ್ರಹ ಮಾಡ್ತಿದ್ದಾರೆ. ವೀರೇಶ್ ವಿ ಚಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಅಲ್ಲ, ಫೋಟೋ ವೈರಲ್ ಆಗಿರೋದು ನಾನು ಇವತ್ತಿಂದು ನೋಡಿಲ್ಲ. ಯಾಕಂದ್ರೆ ನನ್ನ ಮಗಳು ತೋರಿಸಿದ್ರು, ನನಗೆ ನೋಡೋಕ್ಕಾಗಲಿಲ್ಲ. ಅದನ್ನು ನಾನು ನೋಡೋಷ್ಟು ತಾಳ್ಮೆನೂ ಇಲ್ಲ. ಅಷ್ಟು ಪರಿಯಾಗಿ ಬೇಡ್ಕೊಂಡ್ರು ಬಿಟ್ಟಿಲ್ವಲ್ಲ, ಅದೇ ನಮಗಂತ ಮನುಷ್ಯ ಏನು. ಈ ಪವಿತ್ರ ಗೌಡರೇ ಹೊಡೆದು ಸಾಯಿಸ್ರಿ ಅಂತ ಹೇಳಿದಾರೆ ಅಂತ ಚಾರ್ಜ್ ಶೀಟಲ್ಲಿ. ಸಾಯಿಸಿದ್ರೆ ಅವಳಿಗೆ ಶಿಕ್ಷೆ ಆಗ್ಬೇಕು, ಅವಳಿಗೆ ಶಿಕ್ಷೆ ಕೊಡ್ಬೇಕು. ಅವಳು ಹೇಳಿ ಸಾಯಿಸಿದಾಳೆ ಅಂದ್ಮೇಲೆ ಅವಳಿಗೂ ಶಿಕ್ಷೆ ಕೊಡ್ಬೇಕು. ಇಲ್ಲ, ಅವಳಿಗೂ ಗೊತ್ತಾಗುತ್ತೆ ನಾಳೆ ಅವಳಿಗೂ ಇದೆ, ಅವಳಿಗೂ ನಾಳೆ ಆ ದೇವ್ರ ಅವಳಿಗೂ ಒಂದು ಶಿಕ್ಷೆ ಕೊಟ್ಟೆ ಕೊಡಲ್ಲ. ನನ್ನ ಮಗನಿಗೆ ಯಾವ ರೀತಿ ಸಾಯಿಸಿದಾಳ ಆಕಿಗೂ ನಾಳೆ ಅದೇ ಪರಿಸ್ಥಿತಿ ಬರುತ್ತೆ. ಇಲ್ಲಿಂದ ಹೋಗ್ಬೇಕಾದ್ರು ಕೂಡ ಕಾರಲ್ಲಿ ಇಲ್ಲ, ನಮಗೆ ಅವೆಲ್ಲ ಯಾವ ವಿಷಯನೂ ಗೊತ್ತಿಲ್ಲ. ನಮಗೆ ಹೊಡ್ಕೊಂಡು ಹೋಗಿರೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾವ ರೀತಿ ಹೊಡ್ಕೊಂಡು ಹೋಗಿರೋದು ನಮ್ಗೇನು ಗೊತ್ತಿಲ್ಲ. ಒಟ್ಟು ಅವತ್ತು ನನಗೆ ಫೋನ್ ಮಾಡಿ ಹೇಳಿದ್ದಷ್ಟೇ ನಮಗೆ ಗೊತ್ತಿರೋದು ಸರ್. ನಾವೆಲ್ಲ ಮಾಧ್ಯಮದವರು, ನಾವು ಟಿವಿನೂ ಹಾಕ್ತಿಲ್ಲ, ಯಾರನ್ನ ಹೇಳಿದ್ದು. ಅಲ್ಲ, ಫೋಟೋ ವೈರಲ್ ಆಗಿರೋದು ನಾನು ಇವತ್ತಿಂದು ನೋಡಿಲ್ಲ. ಯಾಕಂದ್ರೆ ನನ್ನ ಮಗಳು ತೋರಿಸಿದ್ರು, ನನಗೆ ನೋಡೋಕ್ಕಾಗಲಿಲ್ಲ. ಅದನ್ನು ನಾನು ನೋಡೋಷ್ಟು ಬಳ್ಳಾರಿ ಜೈಲಿನ ಎದುರು ಮಹಿಳಾ ಅಭಿಮಾನಿ ಹೈ ಡ್ರಾಮಾ ಮಾಡಿದ್ದಾರೆ. A2 ಆರೋಪಿ ನಂಬರ್ 2 ದರ್ಶನ್ ನೋಡ್ಲೇಬೇಕು ಅಂತ ಮಹಿಳಾ ಅಭಿಮಾನಿಯ ಗಿಮಿಕ್ ಇದು. ಸಂಬಂಧಿಕರಿಗಷ್ಟೇ ಚಾನ್ಸ್ ಅಂದ್ರೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾಳಂತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಾನು ಜಸ್ಟ್ ಲಕ್ಷ್ಮಿ ಅಂತ ಹೇಳಿದ್ದಾಳೆ. ದರ್ಶನ್ ಮದುವೆ ಆಗೋಕ್ಕೂ ರೆಡಿ ಅಂತ ಅಭಿಮಾನಿ ಹೈ ಡ್ರಾಮಾ ಸೃಷ್ಟಿ ಮಾಡಿಬಿಟ್ಟಿದ್ದಾಳೆ ಬಳ್ಳಾರಿ ಜೈಲು ಮುಂಭಾಗ. ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆದ ಬಳಿಕ ಒಂದು ನಿಯಮ ಇದೆ. ಅಲ್ಲಿ ರಕ್ತ ಸಂಬಂಧಿಗಳಿಗೆ ಹೆಂಡತಿ ಮಗ ಅದನ್ನ ಹೊರತುಪಡಿಸಿದ್ರೆ ಅವರಿಗೆ ಸಂಬಂಧಪಟ್ಟಂತ ವಕೀಲರು
ಅವರಿಗೆ ಮಾತ್ರ ಭೇಟಿಗೆ ಅವಕಾಶ, ಉಳಿದಂತೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಸಿನಿಮಾ ಇಂಡಸ್ಟ್ರಿಯ ಯಾರೇ ಬಂದರೂ ಕೂಡ ಅವಕಾಶ ಮಾಡಿಕೊಡಲ್ಲ ಅಂದ್ರು. ಅಂಥದ್ರಲ್ಲಿ ಈ ಅಭಿಮಾನಿ ಹೈ ಡ್ರಾಮಾ ಭೇಟಿ ಆಗಬೇಕು ಅಂತ ದೇಶನೇ ಬರ್ಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದಾರಲ್ಲ, ಬರ್ಲಿ ಬರ್ಲಿ. ಏನು ಮಾತಾಡ್ಬೇಕಲ್ಲವಾ, ಮಾತಾಡ್ತಾರಲ್ಲ ರೀ ಸರ್, ಮಾತಾಡಕ್ ಬರ್ಬಾರ್ದ? ಅಲ್ಲ, ರಕ್ತ ಸಂಬಂಧಿ ಮಾತ್ರ ಬಿಡೋದಂತೆ. ರಕ್ತ ಸಂಬಂಧಿಗೆ ಮಾತ್ರ ಬಿಡೋದಂದ್ರೆ ಅವರು ನಮ್ದು ನಾವು ನೋಡ್ಬೇಕಂತ, ಅವ್ರಿಗೂ ನೋಡ್ಬೇಕಂತ ನಾವು ಬಂದೀವಿ ಮಾತಾಡಿ ಹೋಗ್ಬೇಕಂತ ಬಂದೀವಿ. ಇನ್ನು ಅವ್ರನ್ನೇ ಬಿಡ್ತೀವಿ, ನಮ್ಗೆ ಬಿಡಲ್ಲ ಅಂದ್ರೆ ಅವ್ರು ನಮ್ಗೆ ಬೇಕಂತಾನೆ ಬಂದೀವಲ್ಲ. ಇವಾಗ ಅವರು ನಮಗೆ ಬೇಕಂತಾನೆ ನಾವು ಬಂದೀವಿ, ನಮಗೂ ಬಿಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು. ಆಯ್ತಾ? ಹೋಗಿ ನೋಡಿ ಮಾತಾಡಿ ಬರ್ಬೇಕು. ನಾನು ಒಬ್ಬಕ್ಕೆ ಬಂದಿದ್ದೀನಿ, ನಾನು ಬಂದಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಪ್ರಶ್ನೆ ಇರೋದು ಏನೋ ಪ್ರಚಾರದ ಗಿಮಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಕೆ ಬಂದ್ಲಾ, ಹೈಡ್ರಾಮಾ ಆಯ್ತಾ, ಯಾರು ಇವರು? ಶ್ರುತಿ, ಮೊನ್ನೆ ಅಷ್ಟೇ ಕಾರಾಗೃಹ ಇಲಾಖೆಗಳ ಉತ್ತರ ವಲಯದ DIG ಶೇಷ ಅವರು ಸ್ಪಷ್ಟವಾಗಿ ಹೇಳಿದರು, ದರ್ಶನ್ ಅವರಿಗೆ ಅವರ ಸಂಬಂಧಿಗಳನ್ನು ಹೊರತುಪಡಿಸಿ ಇನ್ಯಾರೂ ಕೂಡ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ, ಜೊತೆಗೆ ವಕೀಲರು ಕೂಡ ಅವ್ರನ್ನ ಮೀಟ್ ಮಾಡ್ಬೋದು ಅಂತ ಹೇಳಿದರು. ಆದರೆ ನಿನ್ನೆಯಿಂದ ಕೆಲವೊಂದಷ್ಟು ಅಭಿಮಾನಿಗಳು ಜೈಲಿನ ಮುಂದೆ ಬಂದು ಉಚ್ಚಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ದರ್ಶನನ್ನು ನೋಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ಅಂತಹದ್ದೇ ಒಂದು ಏನು ಪ್ರಕರಣ ಇವತ್ತು ನಡೆದಿರ್ತಕ್ಕಂಥದ್ದು. ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂದೆ ಲಕ್ಷ್ಮಿ ಎನ್ನುವ ಬೆಂಗಳೂರಿನ ಮಹಿಳೆಯೊಬ್ಬರು ಬಂದು ನಾನು ದರ್ಶನನ ನೋಡಲೇಬೇಕು, ಅವರಿಗೋಸ್ಕರ ನಾನು ಟಿಫನ್ ತಂದಿದ್ದೀನಿ, ಜೊತೆಗೆ ಒಂದಷ್ಟು ಹಣ್ಣುಗಳನ್ನು ತಂದಿದ್ದೀನಿ, ನಾನು ನೋಡಲೇಬೇಕು ಅಂತ ಹಠವನ್ನು ಹಿಡಿದಿದ್ರು. ಹೀಗಾಗಿ ಅಲ್ಲಿನ ಸಿಬ್ಬಂದಿಗಳು ಆ ಮಹಿಳೆಯನ್ನು ನಿಮ್ಮನ್ನು ಒಳಗೆ ಬಿಡೋಕ್ಕಾಗೋದಿಲ್ಲ ಅಂತ ಹೊರಗೆ ಕಳಿಸಿದ್ರು. ಆದರೆ ನೀವು ಅವರ ಸಂಬಂಧಿಗಳಾಗಿದ್ದರೆ ನಾವು ಬಿಡ್ತಿದ್ವಿ ಅಂತ ಹೇಳಿದ ಒಂದು ಮಾತಿಗೆ ಆ ಮಹಿಳೆ ಹೇಳಿರ್ತಕ್ಕಂಥ ಉತ್ತರವನ್ನು ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಾನು ಅವರು ಒಪ್ಪಿದರೆ ಮದುವೆ ಆಗೋದಕ್ಕೂ ನಾನು ರೆಡಿಯಾಗಿದ್ದೀನಿ ಅನ್ನುವ ರೀತಿ ಆ ಮಹಿಳೆ ಮಾತನಾಡಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಬಳಿಯೂ ಕೂಡ ಹೋಗಿ ಇದೇ ರೀತಿಯಾಗಿ ಈ ಲಕ್ಷ್ಮಿ ಎನ್ನುವ ಮಹಿಳೆ ರಂಪಾಟವನ್ನು ಮಾಡಿದರು. ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂದೆಯೂ ಕೂಡ ಇದೇ ರೀತಿಯಾಗಿ ರಂಪಾಟವನ್ನು ಮಾಡಿದರು. ಅಂದರೆ ಇದನ್ನೆಲ್ಲ ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ ಪ್ರಚಾರದ ಗಿಮಿಕ್ಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನುವ ಒಂದು ಅನುಮಾನ ಬರುತ್ತೆ. ನಾನು ಜೈಲನ್ನು ಬಿಟ್ಟು ಹೋಗೋದಿಲ್ಲ ಅಂತ ಜೈಲಿನ ಸುತ್ತಮುತ್ತನೇ ಸುತ್ತಾಡ್ತಾ ಇರ್ತಕ್ಕಂಥದ್ದು ಲಕ್ಷ್ಮಿ ಅನ್ನುವ ಮಹಿಳೆ. ಆ ಮಹಿಳೆ ಮೂಲತಃ ಕಲಬುರಗಿಯವರು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ. ಆದರೆ ದರ್ಶನ್ ಅವರ ಪಕ್ಕ ಅಭಿಮಾನಿ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಅವರನ್ನು ಮಾತನಾಡಿಸಿದಾಗ ನಮಗೆ ಅವರು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಒಂದಷ್ಟು ಸೀಮಿತವನ್ನು ಕಳ್ಕೊಂಡಿದ್ದಾರೆ ಅನ್ನುವ ಒಂದು ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು. ಆ ಮಹಿಳೆಯ ಒಂದು ಪದೇ ಪದೇ ಬಂದು ಈ ರೀತಿಯಾಗಿ ಕೇಳ್ತಾ ಇರ್ತಕ್ಕಂಥ ರೇಣುಕಾ ಸ್ವಾಮಿಗೆ ಶೆಡ್ ಮೃಗಗಳು ಕೊಟ್ಟಿರೋ ಹಿಂಸೆ ಅಷ್ಟಿಷ್ಟಲ್ಲ, ಡಿ ಗ್ಯಾಂಗ್ನ ಕ್ರೌರ್ಯ ಬೆಚ್ಚಿ ಬೀಳಿಸುವಂತಿದೆ. ಪಾಪಿಗಳ ವಿಕೃತ ಕೃತ್ಯದ ಅಸಲಿಯತ್ತು ಇದೀಗ ಬಟಾ ಬಯಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕ್ರೌರ್ಯ, ಬಿಭತ್ಸ, ಭಯಾನಕ. ರೇಣುಕಾ ಸ್ವಾಮಿ ಮೇಲಿನ ಡಿ ಗ್ಯಾಂಗ್ ಅಟ್ಟಹಾಸ ನಿಜಕ್ಕೂ ಭೀಕರವಾಗಿದೆ. ಕಾಕಿ ತನಿಖೆಯಲ್ಲಿ ತಗಡು ಗ್ಯಾಂಗ್ನ ಒಂದೊಂದೇ ಪೈಶಾಚಿಕ ಕೃತ್ಯಗಳು ಬಟಾ ಬಯಲಾಗ್ತಾ ಇದೆ. ಪ್ರಾಣ ಭಿಕ್ಷೆಗೆ ಬೇಡಿದ್ರೂ ಬಿಡದ ಪಾಪಿಗಳು. ರೇಣುಕಾ ಸ್ವಾಮಿ ಮೇಲೆ ಡಿ ಗ್ಯಾಂಗ್ ಕ್ರೌರ್ಯ, ಘನಘೋರ ಅಟ್ಟಹಾಸ. ರೇಣುಕಾ ಸ್ವಾಮಿಗೆ ಅಕ್ಷರಶಃ ನರಕ ದರ್ಶನ. ಇದಕ್ಕೆ ಈ ಫೋಟೋಗಳೇ ಸಾಕ್ಷಿ. ಪರಿಪರಿಯಾಗಿ ರೇಣುಕಾ ಸ್ವಾಮಿ ಪ್ರಾಣ ಭಿಕ್ಷೆ ಬೇಡಿದ್ರು ಡಿ ಗ್ಯಾಂಗ್ನ ರಕ್ಕಸರು ಮಾತ್ರ ಕರುಣೆ ತೋರಲಿಲ್ಲ. ಆರೋಪಿ ಪವನ್ ಫೋನ್ನಲ್ಲಿದ್ದ ಫೋಟೋ ರಿಟ್ರೀವ್. ಈ 2 ಫೋಟೋ ಇದ್ದಿದ್ದೇ ಆರೋಪಿ ಪವನ್ ಫೋನ್ನಲ್ಲಿ. ಪೊಲೀಸರ ಮೊಬೈಲ್ ರಿಟ್ರೀವ್ ಮಾಡಿದಾಗ ಫೋಟೋಗಳು ಸಿಕ್ಕಿದೆ. ರಕ್ಕಸರ ಕೃತ್ಯ ಕಂಡು ಖಾಕಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಜೂನ್ 8ರಂದು ಮಧ್ಯಾಹ್ನ 2:30ರಿಂದ 4 ಗಂಟೆ ತನಕ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ಭೀಕರವಾಗಿ ಹಲ್ಲೆಗೈದಿದೆ. ದರ್ಶನ್ ಬರೋಕ್ಕೂ ಮುನ್ನ ಹಲ್ಲೆ, ಪಾಪಿಗಳು ಡೆಡ್ಲಿಯಾಗಿ ಅಟ್ಯಾಕ್ ಮಾಡಿದ್ರು. ಸಣಕಲು ದೇಹದ ರೇಣುಕಾ ಸ್ವಾಮಿ ಮೇಲೆ ರಾಕ್ಷಸರು ಮುಗಿಬಿದ್ದಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ಕ್ರೌರ್ಯಕ್ಕೆ ಈತ ಉಸಿರನ್ನೇ ಚೆಲ್ಲಿದ್ದ. ಮರ್ಮಾಂಗಕ್ಕೆ ಒದ್ದು ಪ್ರಾಣ ತೆಗೆದ್ರು. ಬಿಳಿ ಬನಿಯನ್, ನೀಲಿ ಪ್ಯಾಂಟ್ ಧರಿಸಿದ್ದ ರೇಣುಕಾ ಸ್ವಾಮಿ ಲಾರಿ ಮುಂಭಾಗ ಶವವಾಗಿ ಮಲಗಿದ್ದ. ರೇಣುಕಾ ಸ್ವಾಮಿ ಮೈ ಮೇಲಿರುವ ಒಂದೊಂದು ಗಾಯದ ಗುರುತು ಭಯಾನಕ ಸತ್ಯ ತೆರೆದಿಡ್ತಿದೆ. ರೇಣುಕಾ ಸ್ವಾಮಿ ಕೈ ಮುಗಿದು ಅಳುತ್ತಾ ಬೇಡಿದ್ರು ಪ್ರಾಣ ಭಿಕ್ಷೆ ಕೊಡದ ಪಾಪಿಗಳಿಗೆ ಇದು ಮತ್ತಷ್ಟು ಕಂಟಕವಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾ ಸ್ವಾಮಿ ಮರ್ಡರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಲೈಫ್ ಅನ್ನೇ ಬದಲಾಯಿಸಿಬಿಟ್ಟಿದೆ. ಜೈಲು ಪಾಲಾಗಿದ್ರು ದಾಸನ ದರ್ಪಕ್ಕೇನೂ ಕಡಿಮೆ ಇಲ್ಲ. ಆದರೆ ಕಾಟೇರನ ಬಗ್ಗೆ ಸಮೀರ್ ಆಚಾರ್ಯ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ.
ಮುಂದಿನ ವರ್ಷ 13ನೇ ತಾರೀಕು 8ನೇ ತಿಂಗಳು 2025. ಸೊ ಈ ಡೇಟ್ ತನಕನೂ ಬಹಳ ಕಠಿಣ ಇದೆ. ದರ್ಶನ್ ಪರ ಸಮೀರ್ ಆಚಾರ್ಯ ಬ್ಯಾಟಿಂಗ್. ಮುಂದಿನ ವರ್ಷದವರೆಗೆ ಕಂಟಕ ಎಂದ ಜ್ಯೋತಿಷಿ. ದರ್ಶನ್